ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋ ತಾಲೂಕು. ಆದರೆ ದೀಪದ ಕೆಳಗೆ ಕತ್ತಲು ಅನ್ನುವಂತೆ ಇಲ್ಲಿನ ಜನ ಶೌಚಾಲಯಕ್ಕೂ ಪರದಾಡುವಂತಾಗಿದೆ. ಪ್ರತಿನಿತ್ಯ ತಾಲೂಕು ಕಚೇರಿಗೆ ಕೆಲಸ ಹರಿಸಿ ಸಾವಿರಾರು ಜನ ಬರ್ತಾರೆ. ಆದರೆ ಅವರಿಗೆ ಶೌಚಾಲಯ ಭಾಗ್ಯ ಮಾತ್ರ ಇಲ್ಲ. ಅರೆ-ಬರೆ ಕಾಮಗಾರಿಯಾಗಿರೋ ಶೌಚಾಲಯ ಈಗ ಅನೈತಿಕ ಚಟುವಟಿಕೆಯ ಜಾಗವಾಗಿ ಮಾರ್ಪಟ್ಟಿದೆ. ಹೀಗೆ ಸೇದಿ ಬಿಸಾಡಿರುವ ಸಿಗರೆಟ್ ತುಂಡುಗಳನ್ನು ನೋಡಿದ್ರೆ ಇದು ಯಾವುದೋ ಸರ್ಕಾರಿ ಕಟ್ಟಡವೇ ಅನ್ನೋದು ಕನ್ಫರ್ಮ್ ಆಗುತ್ತೆ. ಕಾರಣ ಈ ರೀತಿಯ ಅವ್ಯವಸ್ಥೆ ಗೋಚರಿಸೋದೆ ಸರ್ಕಾರಕ್ಕೆ ಸೇರಿದ ಕಟ್ಟಡಗಳಲ್ಲಿ ಮಾತ್ರ ಅಂತ ಬಿಡಿಸಿಯೇನು ಹೇಳಬೇಕಾಗಿಲ್ಲ. ಅಷ್ಟಕ್ಕೂ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ತಾಲೂಕು ಕಚೇರಿ ಆವರಣದಲ್ಲಿನ ಶೌಚಾಲಯ ಕಟ್ಟಡದ ದುಸ್ಥಿತಿ. ಪ್ರತಿನಿತ್ಯ ಕಚೇರಿ ಕೆಲಸಕ್ಕೆ ಅಂತ ಬರೋ ಮಹಿಳೆಯರು ಸೇರಿ ಸಾವಿರಾರು ಜನರಿಗೆ ಬಯಲೆ ಶೌಚಾಲಯ. ಅಷ್ಟೇ ಅಲ್ಲ, ರಾತ್ರಿಯಾದ್ರೆ ಸಾಕು ಇದು ಪುಂಡ ಪೋಖರಿಗಳ ಅನೈತಿಕ ಚಟುವಟಿಕೆಗಳ ತಾಣ. ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿದೆ. ಪುರುಷರಿಗೆ ಏನೋ ಆ ಕಡೆ ಹೋಗ್ತಾರೆ ಮೂಲಮೂತ್ರ ವಿಸರ್ಜನೆ ಮಾಡೋದಕ್ಕ. ಮಹಿಳೆಯರು ಎಲ್ಲಿ ಹೋಗ್ಬೇಕು? ಇದುವರೆಗೂ ಕೂಡ ಪ್ರಸ್ತುತ ಏನು ಮಾಡೇ ಇಲ್ಲ. ಈಗ ನೋಡಿದ್ರೆ ವಾಸ್ತವ ಸ್ಥಿತಿ ನೋಡಿದ್ರೆ ಅಲ್ಲಿ ಶಿಥಿಲವಾಗಿರೋಂತ ಎಲ್ಲ ಬೇಷನ್ಗಳು ಮತ್ತೆ ಧೂಮಪಾನ ನಿಷೇಧ, ಧೂಮಪಾನ ಎಲ್ಲ ಸಿಗರೆಟ್ ತುಂಡುಗಳು ಕಸದ ತೊಟ್ಟಿಯಲ್ಲಿ ಬಿದ್ದಂಗೆ ಬಿದ್ದಿದೆ. ಇದನ್ನೆಲ್ಲ ನೋಡಿದ್ರೆ ತಾಲೂಕು ಆಡಳಿತ ಎಲ್ಲೋ ಒಂದ್ ಕಡೆ ಕಣ್ಮುಚ್ಚಿ ಕೂತಿದೆ. ಇನ್ನೊಂದು ಮೂಲಭೂತ ಆಧಾರ ಸ್ತಂಭಗಳಾದಂತ ಸರ್ಕಾರಿ ಅಧಿಕಾರಿಗಳೇ ಈ ರೀತಿಯಾಗಿ ಸರ್ಕಾರದ ಕಚೇರಿ ಮುಂದೆ ಈ ರೀತಿ ಆದ್ರೆ ಸಾಮಾನ್ಯವಾದ ಸಾರ್ವಜನಿಕರ ಸ್ಥಿತಿಗತಿ ಯಾವ ರೀತಿ ಇರಬೇಕು? ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ದೇವನಹಳ್ಳಿ ತಹಶೀಲ್ದಾರ್ ಅನಿಲ್ ಜಾಣ ಕುರುಡುತನ ಪ್ರದರ್ಶನ ಮಾಡ್ತಿದ್ದಾರೆ. ಜನರಿಗೆ ಶೌಚಾಲಯವಿಲ್ಲದೆ ಪರದಾಡ್ತಿದ್ರು ಕಾಮಗಾರಿ ಪೂರ್ಣಗೊಳಿಸಲು ಮನಸ್ಸು ಮಾಡ್ತಾ ಇಲ್ಲ. ಸಾರ್ವಜನಿಕರು ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ. ಸಾರ್ವಜನಿಕವಾಗಿ ಇರುವಂತಹ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕಾದಂಥದ್ದು ಅಧಿಕಾರಿಗಳ ಆದ್ಯ ಕರ್ತವ್ಯ ಆಗಿರ್ತದೆ. ಅದರಲ್ಲಿ ತಹಸೀಲ್ದಾರೇ ಇದಕ್ಕೆ ಹೊಣೆಗಾರರಾಗಿರ್ತಾರೆ. ಯಾಕೆಂದ್ರೆ ಕಚೇರಿಯ ಆವರಣದಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ಒಂದು ಜಾಗ ಇದೆ ಅಂದ್ರೆ ಅದನ್ನ ಸ್ವಚ್ಛತೆ ಮಾಡೋದಾಗ್ಲಿ ಅಥವಾ ಅದ್ರ ಮೇಲೆ ನಿಗಾವಣೆ ಮಾಡೋದಾಗ್ಲಿ, ಅಲ್ಲಿ ಏನು ಕಾರ್ಯ ಮಾಡಬೇಕು ಅದನ್ನ ಮಾಡೋದ್ ಬಿಟ್ಟು ಬೇರೆ ಎಲ್ಲ ಅಲ್ಲಿ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಮೂಲ ಜವಾಬ್ದಾರರು ಮಾನ್ಯ ತಹಸೀಲ್ದಾರರೇ ಆಗಿರ್ತಾರೆ. ಒಟ್ಟಾರೆ ಕೆಲಸ ಹರಿಸಿ ಬರುವ ಸಾರ್ವಜನಿಕರು ಪರದಾಡ್ತಾ ಇದ್ರು. ತಹಶೀಲ್ದಾರ್ ಮಾತ್ರ ನನಗೂ ಇದಕ್ಕೂ ಸಂಬಂಧ ಇಲ್ಲ ಎನ್ನುವಂತಿರುವುದು ವಿಪರ್ಯಾಸ. ಇನ್ನಾದರೂ ಶೌಚಾಲಯ ನಿರ್ಮಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ? ಕಾದು ನೋಡಬೇಕಿದೆ. ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ.